ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋ ಬಹಳಷ್ಟು ವಿಶೇಷವಾಗಿರ್ತದ. ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಮ್ಮದೇ ಆಗಿರತಕ್ಕಂತ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಈ ಒಂದು ಪ್ಲಾಟ್‌ಫಾರ್ಮ್‌ನ ನಾನು ಬಳಸ್ತಾ ಇದ್ದೀನಿ. ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಏನು ಪರಂಪರೆಯಿಂದ ಬಂದಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಅದಕ್ಕ ಧಕ್ಕೆ ಬರ್ತಾ ಇದೆ ಅಂತೇಳಿ ಅನಿಸ್ತಾ ಇದೆ. ಯಾಕನ್ನೋದು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ವಿಶೇಷವಾಗಿ ಈಗ ಕಾಮಿಡಿ ಸ್ಟಾರ್‌ಗಳು ಹುಟ್ಕೊಂಡಿದ್ದಾರೆ. ಬಹಳಷ್ಟು ಕಾಮಿಡಿಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಕಾಮಿಡಿ ವಿಡಿಯೋಗಳು ಬಹಳ ಅತಿರೇಕವನ್ನ ತಲುಪ್ತಾ ಇದೆ. ಸೊ ಎಷ್ಟು ಅತಿರೇಕ ತಲುಪ್ತಾ ಇದೆ ಅಂತಂದ್ರೆ, ಸೊ ನಾನು ಲಾಸ್ಟ್ ಟೈಮ್ ಊರಿಗೆ ಹೋಗಿರ್ಬೇಕಾದ್ರೆ ಎಲ್ರೂ ನಾವು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಎಲ್ಲಾ ಹುಡುಗರ ಬಾಯಲ್ಲಿ ಬರೇ ಗಜ್ಮ, ಗಜ್ಮ, ಗಜ್ಮ. ಇದು ಯಾವ ವರ್ಡೋ ಎಲ್ಲಿ ಡಿಕ್ಷನರಿ ಒಳಗೈತೋ ಅನ್ನೋದು ಸೊ ಇದುವರೆಗೆ ಇದ್ರದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಆದ್ರೂ ಇಂಥ ಒಂದು ಪದಗಳಿಂದ ಸಮಾಜದ ಸ್ವಾಸ್ಥ್ಯತೆ, ಸಮಾಜದ ಆರೋಗ್ಯ ಸೊ ತುಂಬಾ ಹಾಳಾಗ್ತಾ ಇದೆ. ಈ ಜನಪದಗಳು ಮತ್ತೆ ಇಂಥ ಒಂದು ಅಶ್ಲೀಲವಾಗಿರ್ತಕ್ಕಂಥ ಕಾಮಿಡಿಗಳಿಂದ ಬಹಳಷ್ಟು ಓದುವಂತ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಸೊ ಇದು ಆ ತುಂಬಾ ಮಾರಕವಾಗಿದೆ. ಬಹಳಷ್ಟು ಪಾಲಕರು ಏನಪ್ಪಾ ಅಂತಂದ್ರ ಇದನ್ನ ದಯವಿಟ್ಟು ಏನಪ್ಪಾ ಅಂದ್ರೆ ಗಮನಿಸಬೇಕಾಗತ್ತೆ. ಯಾಕನ್ನೋದು ಅದನ್ನ ಹೇಳ್ತೀನಿ. ನೀವೆಲ್ಲ ಏನಪ್ಪಾ ಅಂತಂದ್ರ ನಮ್ಮ ಮಕ್ಕಳು ಬೆಳೀಲಿ, ಮುಂದೆ ಏನಪ್ಪಾ ಅಂದ್ರ ಆಫೀಸರ್ ಆಗ್ಲಿ, ಐಎಎಸ್ ಆಫೀಸರ್ ಆಗ್ಲಿ, ಕೆಎಎಸ್ ಆಫೀಸರ್ ಆಗ್ಲಿ, ಪಿಎಸ್‌ಐ ಆಗ್ಲಿ, ಪಿಸಿ ಆಗ್ಲಿ ಅಂತೇಳಿ ತುಂಬಾ ಕನಸನ್ನ ಇಟ್ಕೊಂಡು ನಮ್ಮ ಒಂದು ಎಲ್ಲಾ ನಾವು ಡೆಡಿಕೇಶನ್ ಮಾಡಿ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ಅವರನ್ನ ನಾವು ಓದಿಸ್ತೀವಿ. ಬಟ್ ಇಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ ಪ್ರಕಾರ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಕಷ್ಟಪಟ್ಟು ಕಲಿಸ್ರಿ ಮಕ್ಕಳಿಗೆ, ಅವು ಮಕ್ಕಳು ಪಾಲಕರ ಮಾತನ್ನ ಕೇಳೋದಿಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಮೊಬೈಲ್ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಈ ಮೊಬೈಲ್‌ನಲ್ಲಿ ವಿಡಿಯೋಗಳನ್ನ ನೋಡ್ತಿರ್ತಾವ ಮಕ್ಕಳು. ಅದನ್ನ ಏನಪ್ಪಾ ಅಂದ್ರ ರೂಢಿಯಾಗಿ ಮಾಡ್ಕೊಂಡ್ಬಿಟ್ಟಿದಾವ. ಸೊ ಈ ರೀತಿ ಆದ್ರೆ ಮುಂದಿನ ಒಂದು ಪೀಳಿಗೆ, ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಉಳಿಯುವುದು ಹೇಗೆ ಅಂತ. ಬಹಳಷ್ಟು ಮಕ್ಕಳ ಕೈಯಲ್ಲಿ ಈಗ ಓದುವಂತ ಮಕ್ಕಳ ಕೈಯಲ್ಲಿ ಇಂತಿಂತ ಒಂದು ಮೊಬೈಲು ಮತ್ತೆ ಇಂತಿಂತ ವಿಡಿಯೋಗಳನ್ನ ನೋಡ್ತಾವಲ್ಲ ಮಕ್ಕಳು, ಸೊ ತುಂಬಾ ಹಾಳಾಗ್ತಾ ಇದೆ. ಸಮಾಜ ಬಹಳಷ್ಟು ಹಾಳಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ಉತ್ತರ ಕರ್ನಾಟಕ ಎಸ್ಪೆಷಲಿ ಹೇಳ್ತಾ ಇದ್ದೀನಿ. ಈ ಯೂಟ್ಯೂಬ್ ಕಾಮಿಡಿಗಳನ್ನ ಕಾಮಿಡಿಗಳನ್ನ ಏನ್ ಮಾಡ್ತಾ ಇದಾರಲ್ಲ, ಆ ಕಾಮಿಡಿಗಳಿಂದ ಮತ್ತೆ ಈ ಜನಪದಗಳು, ಈ ಟ್ರ್ಯಾಕ್ಟರ್ ಅಲ್ಲಿ ಸೌಂಡ್ ಜಾಸ್ತಿ ಇಟ್ಕೊಂಡು ಹೋಗ್ತಿರ್ತಾವ ನೋಡ್ರಿ. ಸೊ ಆ ಜನಪದಗಳು ಮತ್ತೆ ಈ ಕಾಮಿಡಿಗಳಿಂದ ತುಂಬಾ ಅಶ್ಲೀಲವಾಗಿ ಸಭ್ಯತೆ ಇರ್ತಕ್ಕಂತ ಹೆಣ್ಣು ಮಕ್ಕಳು ಅದನ್ನ ಕೇಳಲೇಬಾರದು ಯಾವುದೇ ಕಾರಣಕ್ಕೂ. ಅಂತ ಒಂದು ವಿಡಿಯೋ ಮತ್ತೆ ಸಾಂಗ್‌ಗಳನ್ನ ನಾವು ಕೇಳ್ತಾ ಇರ್ತೀವಿ. ಸೊ ಇದನ್ನ ತಿದ್ದುವುದು ಹೇಗೆ? ಯಾರು ತಿದ್ದವ್ರ? ಇದಕ್ಕೆ ಕಡಿವಾಣ ಹಾಕುವುದು ಹೇಗೆ ಅಂತಂದ್ರೆ, ಸೊ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಬರೋದಿಲ್ಲ. ಕಡಿವಾಣ ಹಾಕ್ಲಿಕ್ಕೆ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೆ ಈ ಮೂಲಕ ಎಲ್ಲಾ ಪಾಲಕರಿಗೆ ಇದನ್ನ ಸ್ವಲ್ಪ ಶೇರ್ ಮಾಡುವುದರ ಮೂಲಕ ಎಲ್ಲ ಪಾಲಕರು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ನಿಮ್ ಮಕ್ಕಳ ಕೈಯಾಗ ಅಥವಾ ನಿಮ್ ಕೈಯ ಒಳಗ ಮೊಬೈಲ್ ಏನೈತಲ್ಲ, ಆ ಮೊಬೈಲ್‌ಗಳನ್ನ ಸೊ ನೀವು ಏನು ಆಂಡ್ರಾಯ್ಡ್ ಮೊಬೈಲ್ ಐತಿ, ಅಷ್ಟು ಕೀಪ್ಯಾಡ್ ಗಳನ್ನಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಮಕ್ಕಳು ನೀವು ಮೊಬೈಲ್ ಕೇಳ್ಕೊಂಡು ನೀವು ಕೊಡ್ಬೇಕಾಗತ್ತೆ. ಅವಾಗ ಮಕ್ಕಳು ಏನಪ್ಪಾ ಅಂದ್ರೆ ಆ ಮೊಬೈಲ್‌ಗಳನ್ನ ತೆಗೆದುಕೊಂಡು ಅಂತ ಒಂದು ಅಶ್ಲೀಲವಾಗಿರ್ತಕ್ಕಂಥ ಆ ಆ ವಿಡಿಯೋಗಳನ್ನ ನೋಡ್ತಿರ್ತಾವ್ರಿ. ಸಣ್ಣ ಮಕ್ಕಳು. ಸಣ್ಣ ಮಕ್ಕಳ್ರಿ. ಈಗ ಎಷ್ಟು ಸಣ್ಣ ಅಂದ್ರೆ ಬಾಳ ಚಿಕ್ಕದು. ಅಷ್ಟೆಲ್ಲಾ ಮಕ್ಕಳು ಅವುಗಳ ಬಾಯಲ್ಲಿ ಸೊ ಅಶ್ಲೀಲವಾಗಿ ಹೊಲಸ ಪದಗಳನ್ನ ನಾವು ಏನಪ್ಪಾ ಅಂದ್ರೆ ಇವತ್ತು ನೋಡ್ತಾ ಇದ್ದೀವಿ. ಮನೆಯೊಳಗ ತಂದೆ ತಾಯಿಗಳ ಮಾತನ್ನ ಕೇಳೋದಿಲ್ಲ. ಪಾಲಕರ ಮಾತಂತೂ ಅವ್ರು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೇಳೋದೇ ಇಲ್ಲ. ಸ್ಕೂಲ್ ಒಳಗ್ ಬಂದ್ರ ಶಿಕ್ಷಕರ ಮಾತಂತೂ ಕೇಳೋದೇ ಇಲ್ಲ. ಬಹಳಷ್ಟು ಸ್ನೇಹಿತರೆ, ಪಾಲಕರೇ, ಸಮಾಜ ಬಹಳಷ್ಟು ಅಧ್ವಾನಗತಿಗೆ ಹೋಗ್ತಾ ಇದೆ. ದಯವಿಟ್ಟು ನಿಮ್ ಮಕ್ಕಳ ಕೈ ಒಳಗ ಫೋನ್ ಕೊಡ್ಬೇಡ್ರಿ. ನಿಮ್ ಮಕ್ಕಳು ಏನಾದ್ರು ಒಂದು ಬೇರೆ ಬೇರೆ ಕಾರಣಗಳನ್ನ ಹೇಳ್ತಿರ್ತಾವ ನಿಮ್ಗೆ. ಏನಂತಂದ್ರೆ, ಸರ್ ನಮ್ಗೆ ನಮ್ಗ್ ಫೋನ್ಯಾಗ ಹೇಳಿದಾರೆ ಸರ್ ಎಲ್ಲ. ಫೋನ್ಯಾಗ ಹೋಮ್‌ವರ್ಕ್ ಮಾಡ್ಬೇಕು. ಫೋನ್ಯಾಗ ಅವ್ರ ಏನಪ್ಪಾ ಅಂದ್ರ ಏನೋ ಹೋಮ್‌ವರ್ಕ್ ಕಳಿಸ್ತಿರ್ತಾರ. ಇದನ್ನೆಲ್ಲ ಮಾಡ್ಬೇಕು. ಇಲ್ಲ ಯಾವುದೇ ಕಾರಣಕ್ಕೂ ಸೊ ನೀವು ಅವ್ರಿಗೆ ಶಿಕ್ಷಕರಿಗೆ ನೀವು ಅಲ್ಲಿ ಖುದ್ದಾಗಿ ಹೇಳ್ ಬನ್ನಿ. ಸೊ ಯಾವುದೇ ಕಾರಣಕ್ಕೂ ಹೋಮ್‌ವರ್ಕ್ ಅನ್ನ ನೀವು ಮೊಬೈಲ್‌ನಲ್ಲಿ ಅಥವಾ ಗ್ರೂಪ್‌ನಲ್ಲಿ ಯಾವುದೇ ಕಾರಣಕ್ಕೂ ಕೊಡೋದು ಬೇಡ. ಸೊ ಅದಕ್ಕಿಂತ ಒಳ್ಳೆಯದಾಗಿರ್ತಕ್ಕಂಥ ದಾರಿ ಇದೆ.
ಸೊ ಆ ಮೂಲಕ ಏನಪ್ಪಾ ಅಂದ್ರೆ ಮಕ್ಕಳನ್ನ ನೀವು ಉಳಿಸಿ, ಮುಂದಿನ ಪೀಳಿಗೆಯನ್ನ ನೀವು ಉಳಿಸ್ಬೇಕಾದ್ರೆ ಪಾಲಕರು ಮತ್ತು ಮಕ್ಕಳು ಇಂಥ ಒಂದು ವಿಡಿಯೋಗಳನ್ನ ಆಗಿರ್ಬೋದು, ಅಥವಾ ಬೇರೆ ಬೇರೆ ಮಾತುಗಳನ್ನ ಇನ್ನೊಬ್ಬರಿಗೆ ಹೇಳೋದಾಗಿರ್ಬೋದು, ಅಥವಾ ಅಶ್ಲೀಲವಾಗಿ ಇನ್ನೊಬ್ಬರಿಗೆ ಮಾತನಾಡೋದಾಗಿರ್ಬೋದು, ಇವುಗಳನ್ನೆಲ್ಲವೂ ಏನಪ್ಪಾ ಅಂದ್ರೆ ದಯಮಾಡಿ ಎಲ್ರೂ ಬಿಡಬೇಕಾಗತ್ತೆ. ಮುಂದಿನ ಸಮಾಜವನ್ನ ಉಳಿಸ್ಬೇಕು ಅಂತಂದ್ರೆ ಇವುಗಳನ್ನ ಬಿಡಬೇಕಾಗತ್ತೆ. ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ, ನಮ್ಮ ನೇಟಿವ್ ಪ್ಲೇಸ್‌ಗೆ ಹೋದಾಗ ಇಂಥ ಒಂದು ಸನ್ನಿವೇಶ ಕಂಡು ಬಂದು ತುಂಬಾ ಏನಪ್ಪಾ ಅಂದ್ರೆ ನೋವಾಯ್ತು. ಏನು ಮಾಡಕ್ಕಾಗಲ್ಲ. ಬಹಳ ಅತಿರೇಕಕ್ಕೂ ಏನಪ್ಪಾ ಅಂದ್ರ ಈ ಈ ಈ ಒಂದು ವರ್ಗ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು ವಿಡಿಯೋ ಮಾಡೋರು, ಏನು ಕಾಮಿಡಿ ಮಾಡ್ತಾರಲ್ಲ ಕಲಾವಿದರು, ಅವ್ರಿಗೂ ಸಹ ಏನಪ್ಪಾ ಅಂದ್ರೆ ನಾನು ಹೇಳಿಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ದಯಮಾಡಿ ನಿಮ್ಮ ಒಂದು ವ್ಯೂಸ್‌ಗೋಸ್ಕರ ದಯವಿಟ್ಟು ಇಂಥ ಒಂದು ವಿಡಿಯೋಗಳನ್ನ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಬೇಡಿ. ಯಾಕಂದ್ರ ಸಮಾಜದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನೀವ್ ಏನೇ ವಿಡಿಯೋ ಮಾಡಿದ್ರು ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ಬೇಕಾಗತ್ತೆ. ಅದನ್ನ ಬಿಟ್ಟು ನೀವು ವ್ಯೂಸ್‌ಗೋಸ್ಕರನೋ ಅಥವಾ ಬೇರೆ ಬೇರೆ ಉದ್ದೇಶಕ್ಕೋಸ್ಕರನೋ ಅಂತ ಒಂದು ವಿಡಿಯೋಗಳು ಮಾಡಿದ್ರೆ ಸೊ ಬಹಳಷ್ಟು ಕೆಟ್ಟ ಪರಿಣಾಮವನ್ನ, ಆ ಕೆಟ್ಟ ಪರಿಣಾಮಕ್ಕ ನಾವೇ ಏನಪ್ಪಾ ಅಂದ್ರೆ ಕಾರಣ ಆಗ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳುತ್ತಾ, ಪಾಲಕರಿಗೆ ಒಂದು ಎಚ್ಚರಿಕೆ ಏನಂತಂದ್ರೆ, ದಯವಿಟ್ಟು ಮಕ್ಕಳ ಕೈ ಒಳಗ ಅಥವಾ ನೀವು ಮಕ್ಕಳಿಗೆ ಸಪರೇಟ್ ಆಗಿ ಏನಾದ್ರು ಮೊಬೈಲ್ ಕೊಡ್ಸಿದ್ರೆ ಸೊ ದಯವಿಟ್ಟು ಮೊದಲು ಅವುಗಳನ್ನ ಏನಪ್ಪಾ ಅಂದ್ರೆ ಕಿತ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ ಮಕ್ಕಳನ್ನ ನೀವೇ ಏನಪ್ಪಾ ಅಂದ್ರೆ ಹಾಳು ಮಾಡಿದಂಗ. ಸೊ ಇದನ್ನ ಎಲ್ರೂ ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿನ ಒಂದು ಅಭ್ಯರ್ಥಿಗಳು ಪಾಲಕರಿಗೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬಹಳಷ್ಟು ನಮ್ಗೆ ಗೊತ್ತಿಲ್ಲಾರ್ದನ ಏನಪ್ಪಾ ಅಂದ್ರೆ ಮಕ್ಕಳು ಹಾಳಾಗ್ತಾ ಇದ್ದಾವ. ಈ ಸಮಾಜವನ್ನು ಉಳಿಸ್ಬೇಕು. ನಿಮ್ ಮಕ್ಕಳ ನೀವು ಅನ್ಕೊಂಡಿರ್ತಕ್ಕಂಥ ಕನಸನ್ನ ನಿಮ್ ಮಕ್ಕಳು ಈಡೇರಿಸಬೇಕಂದ್ರ ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಏನು ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳದಲ್ಲ, ಇವುಗಳಿಂದ ನಾವು ದೂರ ಇರ್ಬೇಕು ಅಂತ ಹೇಳಿ ಸೊ ನನ್ನ ಒಂದು ಅಭಿಪ್ರಾಯಗಳನ್ನ ಹೇಳಿದ್ದೀನಿ. ನಿಮ್ಮ ಏನಾದ್ರು ಅಭಿಪ್ರಾಯ ಇದ್ರೆ ಅಥವಾ ನಾನು ಹೇಳಿದ್ದೇನಾದ್ರು ತಪ್ಪಾಗಿತ್ತಂದ್ರೆ ಸೊ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಓಕೆ, ಎಲ್ರಿಗೂ ಧನ್ಯವಾದಗಳು.